ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಳು ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂತ. ನಂಗೆ ಒಳ್ಳೆ ಬುದ್ಧಿ ಆಲ್ರೆಡಿ ಇದೆ. ಫಸ್ಟು ಊಟ ಮಾಡಬೇಕು, ಆಮೇಲೆ ದೇವ್ರು ನೋಡ್ಬೇಕು, ದೇವ್ರು ಖುಷಿ ಆಗುತ್ತೆ. 1:30 ಕ್ಲೋಸ್ ವಿನು ಊಟನ ಈ ದರ್ಶನ. ಓಕೆ, ಸೊ ನಿನ್ನೆ ತುಂಬ ಒಳ್ಳೆ ಪಾರ್ಟಿ ಆಯಿತು, ನ್ಯೂ ಇಯರ್ ಪಾರ್ಟಿ ತುಂಬ ಚೆನ್ನಾಗಾಯಿತು. ಎಷ್ಟು ಎಂಜಾಯ್ ಮಾಡಿದ್ರಿ? ಗ್ಲಾಸಸ್ ಹಾಕೊಂಡೆ. ಹೇಳಿ. ಎಲ್ಲರೂ ಮಾಡಷ್ಟೇ ಮಾಡಿದ್ರು, ಇವ್ರು ಸ್ವಲ್ಪ ಜಾಸ್ತಿನೇ ಮಾಡಿದ್ರು. ಓಕೆನಾ? ಆ್ಯಂಡ್ ಸೊ ನಾವು ಇವಾಗ ಬೀಚ್ ಬಿಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಸಿ ದ ಬೀಚ್. ಐ ಮಿಸ್ ದಿಸ್. ಮತ್ತೆ ಕರ್ಕೊಂಡು ಬರ್ತೀರಾ ಅಲ್ವೇನ್ರಿ? ಆದರೂ ಆಟ ಆಡೋಕ್ಕೆ ಬಿಡಲಿಲ್ಲ ನನಗೆ. ಸುಮ್ಮನೆ ದೂರಿಂದ ನೋಡು ಅಂತಲೇ ಇದು ಮಾಡಿಬಿಟ್ರು. ನೋಡೋದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಮಕ್ಕಳು. ಸೊ ರೆಸಾರ್ಟಿಂದ ಚೆಕ್ಔಟ್ ಆಗಿ ಈಗ ನಾವು ಹೋಗ್ತಾ ಇದ್ದೀವಿ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ. ಸೊ ನಾನು ಇದನ್ನು 2ನೇ ಸಲ ಬರ್ತಾ ಇರೋದು ಟೆಂಪಲ್ಗೆ. ನಮ್ಮವರು ಫಸ್ಟ್ನೇ ಸತಿನ. ಸೊ ಅವ್ರು ಫಸ್ಟ್ ಟೈಮ್ ಬರ್ತಾ ಇರೋದು ಟೆಂಪಲ್ಗೆ. ಸೊ ವಿ ಗೋಯಿಂಗ್. ಅಲ್ಲಿ ಗೊತ್ತಿಲ್ಲ, ನಾವೇನು ವ್ಲಾಗ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಅಲೋ ಇರಲ್ಲ ಕ್ಯಾಮ್ರಾ. ಬರ್ತಿತ್ತಲ್ಲ ಇನ್ನೊಂದು 2 ಕಿಲೋಮೀಟರ್ಸ್. ಮಾತಾಡೋಣ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಳು ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂತ. ನಂಗೆ ಒಳ್ಳೆ ಬುದ್ಧಿ ಆಲ್ರೆಡಿ ಇದೆ, ನೀವು ಕೊಡಲಿ ಅಂತ. ಸ್ವಲ್ಪ ಎಕ್ಸ್ಟ್ರಾ ಕೊಡಲಿ ಅಂತ. ಫಸ್ಟು ಊಟ ಮಾಡಬೇಕು, ಆಮೇಲೆ ದೇವ್ರು ನೋಡ್ಬೇಕು, ದೇವ್ರು ಖುಷಿ ಆಗುತ್ತೆ. 1:30 ಕ್ಲೋಸ್ ವಿನು ಊಟನ ಈ ದರ್ಶನ. ಆಮೇಲೆ ಊಟ ಇದ್ದೇ ಇರುತ್ತೆ. ಆಲ್ರೆಡಿ 1 o'clock ಆಯಿತು. ಸೊ ಆಫ್ಟರ್ ಮೂಕಾಂಬಿಕಾ ಟೆಂಪಲ್ ನಾವು ಬಂದಿದ್ದೀವಿ ಬ್ರಹ್ಮಲಿಂಗೇಶ್ವರ ಟೆಂಪಲ್ಗೆ. ಸೊ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ನಮಗೆ ದೇವಸ್ಥಾನ ಇದೆ ಅಂತ. ನಾವು ಡೈರೆಕ್ಟಾಗಿ ಡೈರೆಕ್ಟಾಗಿ ಹೋಗ್ಬಿಟ್ವಿ ಮತ್ತು ಕುಂದಾಪುರಕ್ಕೆ. ಆಮೇಲೆ ಗೊತ್ತಾಯಿತು ಇಲ್ಲೇ ಪಕ್ಕದಲ್ಲಿ ಇದೆ, ಈ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ. ಆ್ಯಂಡ್ ಅಗೇನ್ ಮತ್ತೆ ವಾಪಸ್ ಓಡಿಸ್ಕೊಂಡು ಬಂದಿರೋದು. ತುಂಬ ಚೆನ್ನಾಗಿದೆ ಟೆಂಪಲ್, ನೋಡೋಕ್ಕೆ ತುಂಬ ಡಿವೈನ್ ಆಗಿದೆ. ದಿಸ್ ಇಸ್ ದ ಎಂಟ್ರೆನ್ಸ್, ಬ್ರಹ್ಮಲಿಂಗೇಶ್ವರ ಟೆಂಪಲ್ಗೆ ಎಂಟ್ರೆನ್ಸು.